ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದೀರಾ? ಓಪ್ ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಯಾರ್ಯಾರು ಮಾಡ್ತಾ ಇದ್ದೀರಲ್ಲ ಲೈಕ್ ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಅರ್ಲಿ ಮಾರ್ನಿಂಗ್ 2:30. ಸೊ ನಾವು ಕೂಡ ಹರಕೆ ತೀರಿಸೋದಕ್ಕೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಬೆಳಗ್ಗೆ ಅಂದರೆ 2:30 ಸುಮಾರಲ್ಲಿ ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ ಜನಸಾಗರ. ಇದರಲ್ಲೇ ಗೊತ್ತಾಗುತ್ತೆ ಅಮ್ಮನ ಪವಾಡ ಎಷ್ಟಿದೆ ಅಂತ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ, ತಡ ಮಾಡ್ದಲೆ ಹೋಗಿ ನೋಡ್ಕೊಂಡು ಬರೋಣಂತೆ. ಹರಕೆ ತೀರಿಸ್ಬೇಕಂತ ಹೇಳಿದ್ರೆ ನಾವು ಮೈ ಮೇಲೆ ನೀರು ಹಾಕ್ಕೊಂಡು ಹೋಗ್ಬೇಕು. ಅಲ್ಲೊಬ್ಬರು ನೀರು ಹಾಕ್ತಾಯಿದ್ರು, ಹರಕೆ ತೀರಿಸೋಕ್ಕೆ ಬರೋ ಭಕ್ತಾದಿಗಳಿಗೆಲ್ಲ ನೀರು ಹಾಕೋಕ್ಕೆ ಒಂದು ವ್ಯವಸ್ಥೆ ಮಾಡಿದರು. ಸೊ ಅಲ್ಲ ಮಂಟಪದ ಹತ್ರ ಹೋದಾಗ ಜನಸಾಗರ ಗೈಸ್, ಲಿಟ್ರಲಿ ತುಂಬ ಜನ ಇದ್ದರು. ಅರ್ಲಿ ಮಾರ್ನಿಂಗಲ್ಲಿ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅಷ್ಟು ಜನ ಬಂದಿದ್ದರು. ಇವಾಗ ನಾನು ದೀಡ್ ನಮಸ್ಕಾರ ಆಗ್ತಾ ಇದ್ದೀನಿ ಗೈಸ್. ಅವರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು, ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ. ಸೊ ಬನ್ನಿ, ಎಷ್ಟು ಜನ ಇದ್ದಾರೆ ಅಂತ ಹೇಳ್ತೀನಿ. ಸಖತ್ತು ಚಳಿ ಇದೆ ಇವಾಗ ಸದ್ಯಕ್ಕೆ. ಟೈಮಿಂಗ್ 2:30 ಇದೆ, ಅರ್ಲಿ ಮಾರ್ನಿಂಗ್ 2:30. ಸಖತ್ತು ಚಳಿ ಇದೆ. ಬನ್ನಿ ಗೈಸ್, ಹೋಗೋಣ ಅಲ್ಲಿ. ಗೈಸ್, ಲಿಟ್ರಲಿ ಹೇಳ್ತಾ ಇದ್ದೀನಿ, ನಾನು ಅದು ಹೇಗೆ ದೀಡ್ ನಮಸ್ಕಾರ ಹಾಕೋದು ಏನೋ ಗೊತ್ತಿಲ್ಲ. ಅಷ್ಟು ಜನ ಎಲ್ಲಿ ತುಳಿದು ಬಿಡ್ತಾರೆ ಅನ್ನೋ ಭಯ. ಬಟ್ ಮಾಡಿದ್ಮೇಲೆ ದೀಡ್ ನಮಸ್ಕಾರ ಹಾಕಿದ್ಮೇಲೆ ಏನೊಂಥರ ನೆಮ್ಮದಿ, ನಮ್ಮ ಹರಕೆ ತೀರ್ತಪ್ಪ ಅಂತ ಒಂದು ಏನೋ ಸಮಾಧಾನ. ಸೊ ಎಲ್ಲ ಹರಕೆ ಎಲ್ಲ ತೀರಿಸ್ಕೊಂಡಾದ್ಮೇಲೆ ಅಲ್ಲೇ ಫ್ರೆಶ್ ಅಪ್ ಆಗೋಕ್ಕೆ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದಾರೆ ಈ ಸತಿ ಅದ್ಭುತವಾಗಿ. ಸಿಕ್ಕಾಪಟ್ಟೆ ಜನ ಇದ್ದರು. ದೀಡ್ ನಮಸ್ಕಾರ ಹಾಕಬೇಕಿದ್ರೆ ಎಲ್ಲಿ ತುಳಿದು ಬಿಡ್ತಾರಂತ ಭಯ ಬೇರೆ, ಹರಕೆ ಬೇರೆ. ಹರಕೆ ತೀರಿದ ಮೇಲೆ ಆಗೋ ಸಂತೋಷನೇ ಬೇರೆ. ಅಮ್ಮನ ಪವಾಡ ಅಂತ ಮಹಿಮೆ ನಮ್ಮ ದಾವಣಗೆರೆ ಜನರ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ. ಅದು ಬೇರೆ ನೈಟ್ ವ್ಯೂ, ಮಂಟಪ ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಇವರೆಲ್ಲ ನನ್ನ ಫಾಲೋವರ್ಸ್ ಅಂತೆ. ಐ ಆಮ್ ಸೋ ಹ್ಯಾಪಿ ಈ ಥರ ಫಾಲೋವರ್ಸ್ ನಾನು ಪಡೆದಿರೋದಕ್ಕೆ. ನಮ್ಮ ದಾವಣಗೆರೆ ಮಂದಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಷ್ಟು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ತೋರಿಸೋ ಪ್ರೀತಿ ಅಭಿಮಾನ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ದೀಡ್ ನಮಸ್ಕಾರ ಹಾಕಿದ್ಮೇಲೆ ಉಡಕ್ಕಿ ಇಟ್ಟು ಪದ್ಧತಿ ಮಾಡ್ತಾರೆ. ದೀಡ್ ನಮಸ್ಕಾರ ಹಾಕಿದ್ಮೇಲೆ ಉಡಿ ಅಂತ ಮಾಡ್ತಾರೆ. ಸೊ ತೋರಿಸ್ತೀನಿ ನೋಡಿ. ನಾವು ಹಿಂದೂಗಳಾಗಿ ಹುಟ್ಟಿರೋದು ಎಷ್ಟು ಪುಣ್ಯ ಅಂತ ಹೇಳಿದ್ರೆ, ಎಷ್ಟೊಂದು ಆಚರಣೆಗಳು, ವಿಚಾರಣೆಗಳು,
ಎಷ್ಟೊಂದು ತಿಳ್ಕೊಳ್ಳುವಂತಹ ಆಚರಣೆಗಳು ನಮ್ಮ ಹಿಂದೂ ಪದ್ಧತಿಯಲ್ಲಿ ಬರುತ್ತೆ. ಇವೆಲ್ಲ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಹೊರಗಡೆ ಅಮ್ಮವ್ರ ಮೂರ್ತಿ ಇದೆ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣಂತೆ. ಹೋಗ್ತಾ ತುಂಬ ಜನ ಕೈ ಮುಗಿತಾ ಇದ್ರು. ಅಮ್ಮನ ಮೂರ್ತಿ ನೋಡಿದ್ರೆ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಎಷ್ಟು ಕಳೆಯಾಗಿತ್ತು ಅಂತ ಹೇಳಿದ್ರೆ, ಎಷ್ಟೊತ್ತು ನೋಡ್ತಾ ಇದ್ರು ನೋಡ್ಕೊತಾನೆ ಇರಬೇಕು ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿತ್ತು ಅಮ್ಮನ ಮೂರ್ತಿ. ನೀವೆಲ್ಲರೂ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಗೈಸ್, ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಮನೆ ತುಂಬ ಗಲಾಟೆ ಇದ್ದೇ ಇದೆ, ಯಾಕಂದರೆ ಮನೇಲಿ ತುಂಬ ರಿಲೇಟಿವ್ಸ್ ಬಂದಿದೆ. ಅಲ್ಲಿ ವಾಯ್ಸ್ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್.